ಸೊ ಲೈಟ್ಸಿಗೆ ಅಂತ ಬಂದರೆ ನಮಗೆ ಪ್ಯಾನಲ್ ಲೈಟ್ಸ್ ಫಾಲ್ ಸೀಲಿಂಗಲ್ಲಿ ಯೂಸ್ ಮಾಡೋದು ಪ್ಯಾನಲ್ ಲೈಟ್ಸು. ಯುಟಿಲಿಟಿ ಅಥವಾ ಎಲ್ಲಿ ಫಾಲ್ ಸೀಲಿಂಗ್ ಯೂಸ್ ಮಾಡಿರಲ್ಲ ಅಲ್ಲಿ ಸರ್ಫೇಸ್ ಲೈಟ್ಸ್ ಅಂತ ಯೂಸ್ ಮಾಡ್ತೀವಿ. ಜನರಲಿ ವಾರ್ಮ್ ವೈಟು, ಕೂಲ್ ವೈಟು, ನ್ಯಾಚುರಲ್ ವೈಟ್ ಅಂತ 3 ಕಲರ್ ಲೈಟ್ಸ್ ಬರುತ್ತೆ. ನಾವು ಕಸ್ಟಮರ್ಸ್ನ ರಿಕ್ವೈರ್ಮೆಂಟ್ ಮೇಲೆ ಅವರ ಕಂಫರ್ಟಬಲ್ ಮೇಲೆ ವಾರ್ಮ್ ವೈಟು ಮತ್ತು ಕೂಲ್ ವೈಟನ್ನ ರೆಕಮೆಂಡೇಷನ್ ಮಾಡ್ತೀವಿ. ನವೇಡೇಸ್ 3-in-1 ಅಂತ ಒಂದು ಆಪ್ಷನ್ ಬಂದಿದೆ, ವಿಪ್ರೋನಲ್ಲಿ ಮತ್ತು ಕೆಲವೊಂದಷ್ಟು ಬ್ರ್ಯಾಂಡ್ಸಲ್ಲಿ ಬಂದಿದೆ. ಅದು ತುಂಬ ಒಳ್ಳೆ ಮೆಟೀರಿಯಲ್ಲು. ಲೈಕ್ 3 ಕಲರ್ನ ನಾವು ಒಂದೇ ಲೈಟ್ಸಲ್ಲಿ ನಾವು ತೊಗೋಬೋದು. ಜನರಲಿ ಒಂದು ಕಲರ್ ಇರೋವಂಥ ಒಂದು ಪ್ಯಾನಲ್ ಲೈಟ್ಸು 10 ವೋಲ್ಟ್ಸ್ ಇದ್ದರೆ ಒಂದು 300 ರೂಪಾಯಿಂದ 400 ರೂಪಾಯಿ ಒಳಗಡೆ ಇರುತ್ತೆ. ಅದೇ 3 ಕಲರ್ ಬರೋವಂಥ ಒಂದು ಲೈಟು 400 ರೂಪಾಯಿಂದ 500 ರೂಪಾಯಿ ರೇಂಜಲ್ಲಿ ನಮಗೆ ಸಿಗುತ್ತೆ. ಸೊ ನಾವು ಒಂದೇ ಕಲರ್ಗೆ 300 ರೂಪಾಯಿಂದ 400 ರೂಪಾಯಿ ಕೊಡೋದ್ರ ಬದಲು 400 ರೂಪಾಯಿಂದ 500 ರೂಪಾಯಿ ಕೊಟ್ಟು 3 ಕಲರ್ನ ಒಂದೇ ಲೈಟಲ್ಲಿ ತೊಗೋಬೋದು. ಕೆಲವೊಂದು ಕಂಡೀಷನ್ಸಲ್ಲಿ ಕಸ್ಟಮರ್ಗೆ ಅದು ಫೀಸಿಬಲ್ ಅನಿಸಿಲ್ಲ ಅಂದರೆ ಸಿಂಗಲ್ ಕಲರ್ನೇ ತೊಗೊಂಡು ನಾವು ಒಳ್ಳೆ 300 ರೂಪಾಯಿಂದ 400 ರೂಪಾಯಿನಲ್ಲಿ ಒಳ್ಳೆ ಲೈಟ್ಸ್ನ ತೊಗೋಬೋದು. ಇದು ಬಂದ್ಬಿಟ್ಟು ಪ್ರೊಫೈಲ್ ಲೈಟ್ಗೋಸ್ಕರ ನಾವು ಪ್ರಾವಿಷನ್ ಮಾಡಿದ್ವಿ. ಪ್ಯಾನಲ್ ಲೈಟ್ ಅಂದರೆ ಸೀಲಿಂಗಲ್ಲಿ ನಮಗೆ ಸೋರ್ಸ್ ಆಫ್ ಲೈಟ್ ಆಗುತ್ತೆ. ಈ ಪ್ರೊಫೈಲ್ ಲೈಟ್ ಏನು ಮಾಡುತ್ತೆ ಅಂದರೆ ನಮಗೆ ಡೆಕೋರೇಷನ್ಗೋಸ್ಕರ ಯೂಸ್ ಆಗುತ್ತೆ. ಯಾವುದೇ ಶೇಪ್ಸ್ ಇದ್ರೂ ಅದಕ್ಕೆ ಅದೇ ರೀತಿ ಅದು ಬ್ಲೆಂಡ್ ಆಗುತ್ತೆ. ಅದು ಒಂದು ಬೆಸ್ಟ್ ಪಾರ್ಟ್ ಆಗಿರುತ್ತೆ. ಸೀಲಿಂಗಲ್ಲಿ ಟ್ರ್ಯಾಕ್ ಲೈಟ್ಸ್ ಅಂತ ಬರುತ್ತೆ ಅಥವಾ ಪ್ರೊಫೈಲ್ ಲೈಟ್ಸ್ ಅಂತ ಬರುತ್ತೆ. ಅದಕ್ಕೆ ನಾವು ಒಂದು ಪ್ರೊಫೈಲ್ ಚಾನಲ್ನ ಲೇ ಮಾಡಿ ಅದಕ್ಕೆ ನಾವು ಸ್ಟ್ರಿಪ್ನ ಅಂಟಿಸಿ ಲೈಟ್ನ ತೊಗೋತೀವಿ. ಅದೇ ಸ್ಟ್ರಿಪ್ ಲೈಟು. ಇಲ್ಲಿ ನಮಗೆ ಡಿಸೈನ್ಗೋಸ್ಕರ ನಾವು ಮಾಡಿರೋದು. ಸೊ ಡಿಸೈನ್ ಯಾವುದೇ ರೀತಿ ಇದ್ರೂ ಅದಕ್ಕೆ ಅದನ್ನು ಬ್ಲೆಂಡ್ ಮಾಡ್ಬೋದು, ಅದು ಬೆಸ್ಟ್ ಪಾರ್ಟು. ಸೊ ಅದಕ್ಕೆ ಸ್ಟ್ರಿಪ್ ಲೈಟ್ ಯೂಸ್ ಮಾಡ್ತೀವಿ. ಜನರಲಿ ಎಲ್ಲರೂ ಬಂದ್ಬಿಟ್ಟು ಓಲ್ಡ್ ಟ್ರೆಡಿಷ್ನಲಲ್ಲಿ ಲೈಕ್ 2 ಹುಕ್ಸ್ ಹಾಕ್ಬಿಟ್ಟು ಕರ್ಟನ್ ಡ್ರಾಪ್ ಮಾಡ್ತಾಯಿದ್ರು. ಅದು ಒಂದು ಸೆಕ್ಯೂರಿಟಿ ಕೊಡ್ತಿದ್ರು ಕೂಡ ಆ ಲುಕ್ ಬರ್ತಿರ್ಲಿಲ್ಲ. ಇವಾಗ ಮಾಡರ್ನ್ ಡಿಸೈನ್ಗಳಲ್ಲಿ ಸೀಲಿಂಗಿಂದ ಕರ್ಟನ್ ಡ್ರಾಪ್ ಆದರೆ ತುಂಬ ರಿಚಾಗಿ ಕಾಣುತ್ತೆ. ಅದು ಬಡ್ಜೆಟ್ ಫ್ರೆಂಡ್ಲಿ ಅನ್ನೋದಕ್ಕಿಂತ ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಅದು ಯಾರಾದರೂ ಕೂಡ ಅಫೋರ್ಡ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ಗೋಡೆಗೆ ಮಾಡೋದ್ರ ಬದಲು ಸೀಲಿಂಗಿಂದ ಡೈರೆಕ್ಟಾಗಿ ತೊಗೊಂಡ್ರೆ ತುಂಬ ರಿಚಾಗಿ ಕಾಣುತ್ತೆ, ಪ್ಲಸ್ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ನಾವು ಸೀಲಿಂಗಲ್ಲಿ ಮೊದಲೇ ಪ್ರಾವಿಷನ್ ಬಿಟ್ಟಿರ್ತೀವಿ. 6 to 8 ಇಂಚಸ್ ಬಿಟ್ಟರೆ ಮೇಯ್ನು ಮತ್ತು ಶಿಯರ್ 2 ಕರ್ಟನ್ನ ನಾವು ಅಲ್ಲಿ ಫಿಕ್ಸ್ ಮಾಡ್ಕೋಬೋದು. ಅದು ಒಂದು ಒಳ್ಳೆ ಆಪ್ಷನ್ನು. ಬಿಫೋರ್ ಫಾಲ್ ಸೀಲಿಂಗು ನಾವು ಅದನ್ನು ಕನ್ಸಿಡರ್ ಮಾಡಿಕೊಂಡ್ರೆ ಫಾಲ್ ಸೀಲಿಂಗ್ ಮಾಡೋ ಟೈಮಲ್ಲಿ ಅದನ್ನು ಗ್ಯಾಪ್ ಬಿಟ್ಟು ಮಾಡಿದ್ರೆ ಅದು ನಾವು ಯಾವುದೇ ಟೈಮಲ್ಲೂ ಕೂಡ ಅದನ್ನು ಫಿಕ್ಸ್ ಮಾಡ್ಕೋಬೋದು.